coming here in order to communicate the most valuable and important information which we need to take it to the upcoming as well as young minds who are aspiring to excel themselves in the academics. Okay. For all the print and electronic media people and influencer team, out of your busy schedule, you came to cover. Thank you, one and all. If I come to this point of ANTHE, Akash National Talent Hunt Examination. This ANTHE is being conducted from past many years in order to support students in 3 different streams or levels. The first one is at foundation level, which we generally consider from class 5th to 10th. ಇನ್ಸ್ಟಿಟ್ಯೂಷನ್ ವತಿಯಿಂದ ಆಕಾಶ್ ಟ್ಯಾಲೆಂಟ್ ಹಂಟ್ ಎಕ್ಸಾಮಿನೇಷನ್ನ 16ನೇ ಅವಧಿನ ನಾವು ಈ ವೇದಿಕೆಯಲ್ಲಿ ಲಾಂಚ್ ಮಾಡಿದ್ದೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆ ಕಲ್ಪಿಸ್ಕೊಳ್ಳೋದು ಒಂದು ಮುಖ್ಯವಾದ ಗುರಿ. ಈ ಪರೀಕ್ಷೆಯ ಮುಖ್ಯವಾದ ಗುರಿ ಏನಪ್ಪ ಅಂತಂದರೆ, ಬಡ ವಿದ್ಯಾರ್ಥಿಗಳು ಪ್ರತಿಭಾವಂತರಿರ್ತಾರೆ, ಅವ್ರಿಗೊಂದು ಸರಿಯಾದ ಒಂದು ವೇದಿಕೆ ಸಿಗೋದಿಲ್ಲ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಈ ಒಂದು ಪರೀಕ್ಷೆ ಒಂದು ಉತ್ತಮವಾದ ವೇದಿಕೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಕೆಲವು ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಕೆಲವು ಮಕ್ಕಳು ಪ್ರತಿಭಾವಂತ ಇದ್ದರೂ ಅವ್ರಿಗೊಂದು ಒಳ್ಳೆಯ ಒಂದು ವೇದಿಕೆ ಇರೋದಿಲ್ಲ. ಯಾವ ಥರ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಾವು ಟ್ರ್ಯಾಕ್ ಮಾಡಬೇಕು. ಇವಾಗ ನೋಡಿದ್ರೆ ಪ್ರತಿಯೊಂದು ಒಂದು ಕೋರ್ಸ್ ಮಾಡಬೇಕಂದ್ರೂ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀಲೇಬೇಕು. ಈ ಅಂತ್ಯ ಅನ್ನೋದು ಫಸ್ಟ್ ಸ್ಟೆಪ್, ಒಂದು ಮೊದಲ ಹೆಜ್ಜೆ ಎಲ್ಲ ವಿದ್ಯಾರ್ಥಿನಿಯರಿಗೆ. ಅವರಿಗೊಂದು ಒಳ್ಳೆಯ ಇಂಜಿನಿಯರಿಂಗು ಅಥವಾ ಡಾಕ್ಟರು ಅಥವಾ ಬೇರೆ ಯಾವುದೇ ಒಂದು ಫೀಲ್ಡಲ್ಲಿ ಅವ್ರು ಏನಾದರೂ ಸಾಧನೆ ಮಾಡಬೇಕಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀಲೇಬೇಕು. ಅದೇ ಥರ ಈ ಅಂತ್ಯ ಅದೊಂದು ಅವರಿಗೆ ಫಸ್ಟ್ ಸ್ಟೆಪ್, ಒಂದು ಮೊದಲ ಹೆಜ್ಜೆ. ಈ ಒಂದು ಪರೀಕ್ಷೆ ಎಲ್ಲ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರು ಬಳಸ್ಕೋಬೇಕು ಅಂತ ಈ ಮೂಲಕ ನಾನು ಹೇಳ್ಕೊಳ್ತೀನಿ. ಸರ್, ಗ್ರಾಮೀಣ ಭಾಗದವರಿಗೆ ನಾವು ಆನ್ಲೈನ್ ಎಕ್ಸಾಮ್ ಮಾಡ್ತೀವಿ ಮತ್ತು ಅವ್ರ ಸ್ಕೂಲಿಗೆ ಹೋಗಿನೂ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ನಾವು ಪ್ರತಿಯೊಂದು ಶಾಲೆನೂ ವಿಸಿಟ್ ಮಾಡ್ತೀವಿ. ಪ್ರತಿಯೊಂದು ಶಾಲೆಯಲ್ಲಿ ಈ ಅಂತ್ಯ ಪರೀಕ್ಷೆ ಬಗ್ಗೆ ಮಾಹಿತಿ, ಸಿಲೆಬಸ್ಸು, ಡೇಟು, ಅವ್ರಿಗೆ ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀವಿ. ಅವ್ರ ಶಾಲೆಯಲ್ಲೇ ನಾವು ಪರೀಕ್ಷೆ ಕಂಡಕ್ಟ್ ಮಾಡ್ತೀವಿ. ಫೀಸು 100 ರೂಪಾಯಿ, 100 ರುಪೀಸ್. ಇವಾಗ ಏನಪ್ಪ ಅಂತಂದರೆ, ಸ್ವಾತಂತ್ರ್ಯ ದಿನಾಚರಣೆ ಆಗುವಾಗ 200 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡ್ತಾರೆ. ಕೆಲವೊಂದು ಮಕ್ಕಳು ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೂ ನಾವು ಫ್ರೀಯಾಗಿ ಕೊಡ್ಬೇಕಂತಲೂ ನಾವು ಮಾತಾಡಿದ್ವಿ. ಹೌದು ಸರ್, ಇಲ್ಲ ಸರ್, ಅವರಿಗೆ ನಾವು ಸ್ಪೆಷಲ್ ಅಪ್ರೂವಲ್ ತೊಗೊಂಡು ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಉಚಿತವಾಗಿ ಕೊಡಬೇಕಂತಲೂ ನಾವು ನಿರ್ಧಾರ ಮಾಡಿದ್ವಿ. ಸರ್, 1 to 500 ರ್ಯಾಂಕಿಂಗ್ ಒಳಗಡೆ ಬಂದವ್ರಿಗೆ ಅದ್ರ ಬಗ್ಗೆ ಸರ್, ಇದು ಪರೀಕ್ಷಾ ಫೀಸ್. ಅದು 1 to 500 ಬಂದವರು ಆಲ್ ಇಂಡಿಯಾ ರ್ಯಾಂಕ್ ಅವ್ರಿಗೆ ಬಂದವರಿಗಂತೂ ಫ್ರೀಯಾಗಿ ಮಾಡ್ತೀವಿ. ನನ್ನ ಹೆಸರು ವಿಜಯ ಮಹಾಂತೇಶ್ ಮಠದ ಅಂತೇಳಿ, ನಾನು ಬ್ರಾಂಚ್ ಹೆಡ್. ನಾವು ನಿಮ್ಮ ಮುಖಾಂತರ ಇವಾಗ ನಮ್ಮ ವಿಜಯ ಮಹಾಂತೇಶ್ ಸರ್ ಅವರು ಏನು ಹೇಳಿದ್ರು ಅದ್ರ ಪ್ರಕಾರ ಪ್ರತಿಯೊಂದು ಗ್ರಾಮೀಣ ವಿದ್ಯಾರ್ಥಿಗೂ ಈ ಒಂದು ಆಂತೆ ಎಕ್ಸಾಮ್ ಅನುಕೂಲ ಆಗಲಿ ಅನ್ನೋದು ನಮ್ಮ ಆಶಯ. ಹಾಗೆ ಆಕಾಶ್ ಸಂಸ್ಥೆ ಪ್ರತಿ ವರ್ಷವೂ 16ನೇ ವರ್ಷ ಇವಾಗ ನಾವು ಈ ಒಂದು ಅಂತ್ಯ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂತ ಅಂದರೆ, ಮಕ್ಕಳು ದಯವಿಟ್ಟು ಬಂದು ಈ ಒಂದು ಎಕ್ಸಾಮ್ನ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ಬೇಕು. ಗ್ರಾಮೀಣ ಭಾಗದ ಜನ ನಮಗೆ ಮೋರ್ ದೆನ್ 35 to 40% ಮಕ್ಕಳು ಗ್ರಾಮೀಣ ಭಾಗದ ಜನ. ಹುಬ್ಳಿಗೆ ಎಸ್ಪೆಷಲಿ ಹುಬ್ಳಿ ಬಗ್ಗೆ ಮಾತಾಡಬೇಕು ಅಂದರೆ, ಹುಬ್ಳಿ ಧಾರವಾಡದಲ್ಲಿ ಮಕ್ಕಳು ಹೊರಗಡೆಯಿಂದ ಬರೋಂಥ ಮಕ್ಕಳೇ ಜಾಸ್ತಿ ಇದೆ ಗ್ರಾಮೀಣ ಭಾಗದಲ್ಲಿ. ಸೌಲಭ್ಯಗಳು ಅಂತ ಅಂದರೆ, ಇವತ್ತು ನೋಡಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಬರೀ ಒಂದು ಮಾರ್ಗದರ್ಶನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಮಾರ್ಗದರ್ಶನ ನಾವು ಪ್ರತಿ ವರ್ಷವೂ ಕಲ್ಪಿಸ್ತಾ ಇದ್ದೀವಿ. ಅದೇ ನೀವು ನೀಟ್ ಅಂತ ನೋಡಿದಾಗ ಪ್ರತಿ ವರ್ಷ ಪ್ರತಿ ಸಂಸ್ಥೆಯಲ್ಲೂ ಇವತ್ತು ನೀವು ನೋಡ್ಬೋದು 2000-3000 ಮಕ್ಕಳು ಇರ್ತಾರೆ. 2000-3000 ಮಕ್ಕಳಲ್ಲಿ ಹಾರ್ಡ್ಲಿ 4-5 ಜನ ಮಕ್ಕಳು ಸೆಲೆಕ್ಟ್ ಆಗ್ತಾ ಇರ್ತಾರೆ. ಬಟ್ ನಮ್ಮ ಆಕಾಶ್ ಸಂಸ್ಥೆಯಿಂದ ನೀವು ನೋಡ್ತೀವಿ ಅಂತ ಅಂದರೆ 300 ಮಕ್ಕಳಲ್ಲಿ ಮೋರ್ ದೆನ್ 45ರಿಂದ 50 ಮಕ್ಕಳು ಸೆಲೆಕ್ಟ್ ಆಗಿರ್ತಾರೆ. ಅದು ಗೌರ್ಮೆಂಟ್ ಮೆಡಿಕಲ್ ಸೀಟು. ನಾನು ಬರೀ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಮಾತ್ರ ಹೇಳ್ತಾ ಇದ್ದೀನಿ, ನೀಟ್ ಅಂತ. ಅದೇ JEE ಅಂತ ಹೋಗೋದಾದರೆ ನಮ್ಮಲ್ಲಿ ಒಂದು 35ರಿಂದ 40 ಮಕ್ಕಳು ಹೋಗ್ತಾರೆ, ಅಥವಾ 50 ಮಕ್ಕಳು ಹೋಗ್ತಾರೆ ಅಂತಂದರೆ 50 ಮಕ್ಕಳಲ್ಲಿ ಮಿನಿಮಮ್ 3ರಿಂದ 4 ಮಕ್ಕಳಾದರೂ IIT ಹೋಗ್ತಾರೆ.
ಸರ್ಕಾರದ ನಿಲುವುಗಳ ಬಗ್ಗೆ ನಾವು ಏನು ಹೇಳೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಈ ಒಂದು ಮಾತಿಗೆ ಮಾತ್ರ ನಾನು ಆನ್ಸರ್ ಮಾಡೋದಕ್ಕೆ ಇಷ್ಟಪಡೋದು. ಸರ್ ಅದನ್ನು ನಾನು ಹೇಳ್ತಾ ಇದ್ದಿಲ್ಲ ಸರ್, ಇದು ಅನ್ಎಕ್ಸ್ಪೆಕ್ಟೆಡ್, ಆಗಬಾರ್ದಿತ್ತು, ಆಗಿದೆ. ಇವಾಗ ನೀವೇನು ನೀಟ್ ಎಕ್ಸಾಮ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಸೊ ಅದೇ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, ಅದು ಆಗಬಾರ್ದಿತ್ತು, ಆಗಿದೆ. ಅದನ್ನು ನಾವು ಇವಾಗ ಆಗಿದ್ದಕ್ಕೆ ಇಮಿಡಿಯೇಟ್ಲಿ ಅವರು ಸರಿಪಡಿಸ್ಕೊಂಡು ಮತ್ತೆ ಎಕ್ಸಾಮ್ ಅನ್ನೋದು ಮಾಡಲೇಬೇಕಿತ್ತು. ಯಾಕೆ ಅಂತ ಅಂದರೆ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಬೇಕಿತ್ತು. ಆ ಒಂದು ಉದ್ದೇಶದಿಂದ ಎಕ್ಸಾಮ್ ಮಾಡಿದ್ದಾರೆ. ಇವತ್ತು ನೀವು ನೋಡ್ತೀನಿ ಅಂತ ಅಂದರೆ ನಮ್ಮ ಕಾಲದಲ್ಲೆಲ್ಲ ಒಬ್ಬ ಇಬ್ಬರು ಫಸ್ಟ್ ರ್ಯಾಂಕ್ ಬರ್ತಾಯಿದ್ರು, ಹೌದಲ್ವಾ? ಬಟ್ ಇವತ್ತು ಎಷ್ಟೋ ಮಕ್ಕಳು ಫಸ್ಟ್ ರ್ಯಾಂಕ್ ಬರ್ತಾರೆ, ಎಷ್ಟೋ ಮಕ್ಕಳು ಸೆಕೆಂಡ್ ರ್ಯಾಂಕ್ ಬರ್ತಾರೆ. 10 ರ್ಯಾಂಕ್ ಒಳಗಡೆ ಮೋರ್ ದೆನ್ 150 ಮಕ್ಕಳಿರ್ತಾರೆ. ಏನಕ್ಕೆ? ಆ ಒಂದು ಮಟ್ಟದಲ್ಲಿ ಇವತ್ತು ಶಿಕ್ಷಣದ ಗುಣಮಟ್ಟ ಇನ್ಕ್ರೀಸ್ ಆಗ್ತಾ ಇದೆ, ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಆ ಒಂದು ಕಾಂಪಿಟೇಷನ್ನಿಗೆ ರೆಡಿ ಆಗಬೇಕು, ಒಬ್ಬ ಮಕ್ಕಳನ್ನು ರೆಡಿ ಆಗಬೇಕು. ಇವತ್ತು ಮಕ್ಕಳು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೊಗೋತಾರೆ ಬೋರ್ಡ್ ಎಕ್ಸಾಮಲ್ಲಿ, ಅದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವ್ರು ಆ ಫಸ್ಟ್ ಅಥವಾ ಸೆಕೆಂಡ್ ರ್ಯಾಂಕ್ ತೊಗೋತಾ ಇರಲ್ಲ. ಇವತ್ತು ನಮ್ಮ ನೀಟ್ ಎಕ್ಸಾಮ್ ಆಗಿರ್ಬೋದು, ಅಥವಾ JEE ಎಕ್ಸಾಮ್ ಆಗಿರ್ಬೋದು, ಅಥವಾ KCET ಎಕ್ಸಾಮ್ ಆಗಿರ್ಬೋದು, ಇವತ್ತು ಯಾರಿಗೆ ಆ ವೇದಿಕೆ ಏನು ಅಂದರೆ ಯಾರು ಬುದ್ಧಿವಂತರಿರ್ತಾರೆ ಅಂಥವರಿಗೆ ಆ ಒಂದು ಸೀಟ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು ಸಿಗ್ತಾ ಇದೆ. ಅದಕ್ಕೆ ನಾವು ಖುಷಿ ಪಡ್ತೀವಿ. ನನ್ನ ಹೆಸರು ಅನಿಲ್ ಕುಮಾರ್. ಹಾಂ ಸರ್. ಸರ್